ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪ ಪುಟ್ ಮೇಡಮ್ ಊಟ ಮಾಡ್ತಿದ್ಲು. ಅಷ್ಟರಲ್ಲಿ ಆ ಮಾಯ ಅಲ್ಲಿಗೆ ಬಂದು ಟೇಬಲ್ಲು ಮೇನರ್ಸು ಅಂದ್ಕೊಂಡು ಚಮಚ ಮತ್ತೆ ಅದಿನ್ನೊಂದೇನೋ ಇರುತ್ತಲ್ಲ ಹಿಂಗೆ ಉದ್ದುದಕ್ಕೆ ಮುಳ್ಳುಮುಳ್ಳಾಗಿ ಹಿಂಗೆ ಮುಳ್ಳುಮುಳ್ಳಾಗ ಓ ಫೋರ್ಕಾ? ಹ್ಞೂ ಅದೇನೆ, ಅದ್ರಲ್ಲಿ ತಿನ್ಬೇಕು ಅಂತ ಹೇಳಿದ್ಲು. ಪಾಪ ಪುಟ್ ಮೇಡಮ್ಗೆ ಅದ್ರಲ್ಲಿ ತಿನ್ನಕ್ ಬರ್ದೆ ಊಟ ಮಾಡ್ದೆ ಹಾಗೆ ಎದ್ದೋದ್ಲು. ಛೇ, ಎಷ್ಟು ಕೆಟ್ಟ ಮನ್ಸು, ಮನುಷ್ಯತ್ವ ಇದೆಯಾ ಅವಳಿಗೆ? ನಾನು ಹಂಗೆ ಅನ್ಕೊಂಡೆ. ಹಾಗಾದ್ರೆ ಹಿತ ಏನು ತಿಂದಿಲ್ವಾ? ಖಾಲಿ ಹೊಟ್ಟೆನಲ್ಲೇ ಮಲ್ಗ್ತಾಳ. ನೀನೇನಾದ್ರೂ ಮಾಡ್ಕೊಡೋದಲ್ವಾ? ನಾನು ಹೋಗಿ ಮಾತಾಡ್ದೆ, ಆದ್ರೆ ಅವಳು ಏನು ಬೇಡ ಅಂದ್ಬಿಟ್ಲು. ಅದಕ್ಕೇನೆ ಅವಳಿಗೆ ಇಷ್ಟ ಆಗೋದೇನಾದ್ರೂ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಮಕ್ಳಿಗೆ ಏನ್ ಇಷ್ಟ ಅಂತಾನೆ ನನಗೆ ಗೊತ್ತಿಲ್ಲ. ಅದಕ್ಕೆ ನಿಮ್ಮನ್ ಕೇಳೋಣ ಅಂತ ನಿಮ್ಮನ್ನ ನೆನ್ಸ್ಕೊತಿದ್ದೆ ನಾನು. ನನ್ಗೆ ಇದಕ್ಕೆ ನೀನ್ ಇಷ್ಟ ಆಗೋದು. ಬೇರೆಯವ್ರಾಗಿದ್ರೆ ತಿಂತಿಲ್ಲ ಅಂತ ಬಿಟ್ಬಿಡೋರು. ಆದ್ರೆ ನೀನು ನಿಂದೆ ಮಗಳು ಅನ್ನೋ ತರ ಅವಳಿಗೆ ಇಷ್ಟ ಆಗೋದನ್ನೇನು ಮಾಡಕ್ ಹೋಗ್ತಿದ್ಯಾ. ಥ್ಯಾಂಕ್ಸ್ ದುರ್ಗಾ. ಏನ್ ಯೋಚನೆ ಮಾಡ್ತಿದ್ದೀರಾ? ಓ, ಏನ್ ಅಡ್ಗೆ ಮಾಡೋದು ಅಂತ ಯೋಚಿಸ್ತಿದ್ದೀರಾ? ಹಾ, ಒಂದ್ ಕೆಲ್ಸ ಮಾಡು, ನೀನ್ ಒಂದ್ ಒಳ್ಳೆ ರಸಂ ಮಾಡು. ನನ್ ಮಗಳಿಗಂತೂ ರಸಂ ಅಂದ್ರೆ ತುಂಬಾ ಇಷ್ಟ. ಉಪ್ಪು ಹುಳಿ ಹದವಾಗಿ ಬೆರೆತ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಅವ್ರಿಗೆ ಖಾರನೂ ಆಗಲ್ಲ. ಹಿತಂಗೂ ಇಷ್ಟ ಆಗ್ಬೋದು. ಹೌದಾ? ಯಾವ ತರ ರಸಮ್ ಅದು? ಹೇಗ್ ಮಾಡ್ತಾರ ಅದನ್ನ? ತುಂಬಾ ಸಿಂಪಲ್. ಮೊದ್ಲು ಟೊಮೆಟೊನ ಬೇಳೆ ಜೊತೆ ಬೇಯಕ್ಕಿಡು. ಲಾಸ್ಟ್ ನಲ್ಲಿ ಒಂದು ಇಂಗಿನ ಒಗ್ಗರಣೆ ಕೊಟ್ರೆ ಆಹಾ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇಷ್ಟು ಸುಲಭನಾ? ನನ್ ಪುಟ್ ಮೇಡಮ್ಗೆ ಖಂಡಿತವಾಗ್ಲೂ ಇದನ್ನ ಮಾಡ್ಕೊಡ್ತೀನಿ. ನಾನು ಬೇರೆ ತರ ಸಾರು ಮಾಡ್ತಿದ್ದೆ, ಅದೇ ನೀವ್ ಹೇಳಿದ್ರಲ್ಲ, ಇವಾಗ ಹಿಂಗೆ ಮಾಡ್ತೀನಿ. ಪುಟ್ ಮೇಡಮ್ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ. ಅರೆ, ಇವಳಿಗೆ ಅವಾಗವಾಗ ಈ ಥರ ಆಗುತ್ತಾ? ಈ ಆಪ್ತ ಮಿತ್ರ ಸಿನಿಮಾದಲ್ಲಿ ಗಂಗಾ ನಾಗವಲಿಯಾಗಿ ಬದಲಾಗ್ತಾರಲ್ಲ, ಆ ಥರ. ಅದ್ ಸರಿ, ನಂಗೆ ನಿಮ್ ಫೋನ್ ನಂಬರ್ ಕೊಡಿ. ನಂಗೆ ನಿಮ್ ಜೊತೆ ಮಾತಾಡ್ಬೇಕು ಅನ್ಸ್ದಾಗೆಲ್ಲ ನಾನು ನಿಮಗೆ ಫೋನ್ ಮಾಡ್ಬಿಡ್ತೀನಿ. ಒಬ್ಳೆ ನಿಂತ್ಕೊಂಡು ಯಾರ ತಮ್ಮ ಫೋನ್ ನಂಬರ್ ಕೇಳ್ತಾ ಇದ್ದಾಳೆ. ಪಕ್ಕಾ ಮೆಂಟ್ಲಿ ಕೇಸ್. ಅಪ್ಪ ಹೇಗೀತ ನನಗೆ ಇವಳನ್ನ ನೋಡಿದ್ರೇ ಏನೋ ಒಂದು ಕಿತಾಪತಿ ಆಗುತ್ತಲ್ಲ. ಜಗಳ ಗಂಟಿಗೆ ಏನಾದರೂ ಮಾಡ್ಕೊಳ್ಳಿ, ಅವ್ರ ಚೇಷ್ಟೆಗಳನ್ನ ನೋಡ್ತಿದ್ರೆ ನಾನು ಲೂಸ್ ಆಗ್ತೀನಿ ಅಷ್ಟೆ. ಫೋನ್ ನಂಬರ? ನನ್ನ ಹತ್ರ ಫೋನೇ ಇಲ್ವಲ್ಲ. ಫೋನ್ ಇಲ್ವಾ? ಓ, ಈಗಿನ ಕಾಲದಲ್ಲಿ ಯಾರ ಹತ್ರ ಫೋನ್ ಇರಲ್ಲ ಹೇಳಿ. ಅದು ನನ್ನ ಫೋನು ನೀರಲ್ಲಿ ಬಿದ್ದು ಹಾಳಾಗೋಯ್ತು. ನೀನು ಯೋಚನೆ ಮಾಡಬೇಡ. ನಿನಗೆ ನನ್ನನ್ನು ಮೀಟ್ ಮಾಡ್ಬೇಕಂದಾಗಲ್ಲ ನಾನೇ ಬಂದು ನಿನ್ನನ್ನು ಮೀಟ್ ಮಾಡ್ತೀನಿ. ಅಲ್ಲ, ಲೇಟ್ ಆಯಿತು, ನಾನು ಹೋಗ್ತೀನಿ. ನೀನು ಮೊದಲು ಹೋಗಿ ಹಿತಂಗೆ ಸಾರು ಮಾಡು. ಇಲ್ಲ ಅಂದರೆ ಅವಳು ಖಾಲಿ ಹೊಟ್ಟೆನಲ್ಲೇ ಮಲ್ಗ್ತಾಳೆ. ಓಕೆನಾ? ಬಾಯ್. ಅಲ್ಲ, ಒಂದ್ ನಿಮಿಷ ಇರಿ ದೇವಿ ಅವರೇ. ಪುಟ್ ಮೇಡಮ್ ಇನ್ನೂ ಕೋಪ ಹೋಗಿಲ್ವಾ? ಪುಟ್ ಮೇಡಮ್ ಅದ್ರೆಲ್ಲ ಕೋಪ ಮಾಡ್ಕೊಂಬಾರ್ದು. ಈಗ ಊಟದ ಸಮಯ ಅಲ್ವಾ? ನೀವಿನ್ನೂ ಊಟ ಮಾಡಿಲ್ಲ ಅಂದ್ರೆ ಆ ಪುಟಾಣಿ ಹೊಟ್ಟೆಗೆ ಕೋಪ ಬರಲ್ವಾ? ಪುಟ್ ಮೇಡಮ್, ನಾನು ನಿಂಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ಅದನ್ನ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ. ಇರಿ, ಟಂಟಡಾನ್, ನಾನು ನಿಂಗೇನ್ ತಂದಿದ್ದೀನಿ ಹೇಳು? ಸ್ವೀಟ್ ಆಗಿರೋ ರಸಂ. ಇದಕ್ ನಾನು ಬೆಲ್ಲ, ಚೂರ್ ತೆಂಗಿನ ತುರಿ ಎಲ್ಲ ಹಾಕಿ ಮಾಡಿದೀನಿ. ಇದು ಎಲ್ಲ ಮಕ್ಳಿಗೆ ಇಷ್ಟ ಆಗುತ್ತೆ ಪುಟ್ ಮೇಡಮ್, ನಿಂಗೂ ಇಷ್ಟ ಆಗುತ್ತೆ. ಎಲ್ಲಿ ಸ್ಮೆಲ್ ತಗೋ, ನಿಂಗೆ ಗ್ಯಾರಂಟಿ ಇಷ್ಟ ಆಗುತ್ತೆ.
ಯಾಕೆ ಪುಟ್ ಮೇಡಮ್, ಅಮ್ಮ ನೆನ್ಪಾಗ್ತಿದಾರಾ? ಪುಟ್ ಮೇಡಮ್, ಅಮ್ಮ ನೆನ್ಪಾಗ್ತಿದ್ದಾರೆ ಅಂದ್ರೆ ಅಮ್ಮ ಎಲ್ಲೂ ಹೋಗಿಲ್ಲ, ನಿನ್ ಮನ್ಸಲ್ಲೇ ಇದ್ದಾರೆ ಅಂತ ಅರ್ಥ. ಈಗ ನೋಡು, ಮನ್ಸಲ್ಲಿರೋ ಅಮ್ಮ ಇವಾಗ ನನ್ ಪುಟ್ಟ ಊಟ ಮಾಡ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿರ್ತಾರಲ್ವಾ. ನೀನ್ ಸರಿಯಾಗಿ ಊಟ ಮಾಡಿಲ್ಲ ಅಂದ್ರೆ ಅಮ್ಮಂಗ್ ಬೇಜಾರಾಗುತ್ತಲ್ವಾ. ತಗೋ ಊಟ ಮಾಡು. ಇರು, ಅಮ್ಮ ನೆನ್ಪಾಗ್ತಿದ್ದಾಳೆ ಅಂದ್ರೆ ಊಟನ ಹೀಗ್ ಕೊಡ್ಬಾರ್ದು. ಇಲ್ಲಿ ಹಂಗೈ ಮುಂದೆ ಮಾಡು. ಬಾಯಲ್ಲಿರೋದು ಖಾಲಿ ಆಯ್ತಾ? ಮತ್ತೆ ಸ್ಲೋ ಆಗ್ಬಿಡು. ನಿನಗೆ ಈ ತರ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಶ್ರಮನೇ ಇಲ್ಲ, ಕೈ ಚಾಚಿದ್ರಾಯ್ತು, ತಿಂದ್ರಾಯ್ತು, ಆಟ ಆಡಿದ್ರಾಯ್ತು. ನನ್ ಪ್ರಿನ್ಸೆಸ್ ನೀನು. ಕೈ ತುತ್ತು ಕೊಡ್ತಿದ್ಯಾ? ಕೊಡು. ಶರತ್ ಇದನ್ನ ನೋಡಿದ್ರೆ ಗ್ಯಾರಂಟಿ ಕೋಪ ಮಾಡ್ಕೋತಾರೆ. ಹಿತಾ ಬಗ್ಗೆ ಅವರು ತುಂಬಾನೇ ಪ್ರೊಟೆಕ್ಟಿವ್. ಹಿ ಹೇಟ್ಸ್ ಆಲ್ ದಿಸ್ ಅನ್ಹೈಜಿನಿಕ್ ಥಿಂಗ್ಸ್. ನಿನ್ಗೆ ಈಗ ಶರತ್ ಬುದ್ಧಿ ಕಲಿಸ್ತಾರೆ. ಕಲಿಸೋ ಹಾಗೆ ನಾನ್ ಮಾಡ್ತೀನಿ. ಮಾಯಾ ಯಾಕೆ ಹೀಗೆ ಹೇಳ್ಕೊಂಡು ಹೋಗ್ತಾ ಇದೆಯಾ? ನಿಮ್ಗೆ ಗೊತ್ತಾಗತ್ತೆ, ಬನ್ನಿ ನೀವು. ಅಲ್ಲಿ ನೋಡಿ, ಶರತ್, ಆ ದುರ್ಗಾ ನಮ್ ಹಿತಾನ ಸ್ಪಾಯಿಲ್ ಮಾಡ್ತಿದ್ದಾಳೆ. ಅಲ್ಲ, ನಮ್ ಹಿತ ನೀಟಾಗಿ ಡೈನಿಂಗ್ ಟೇಬಲ್ ಅಲ್ಲಿ ಕೂತು ಊಟ ಮಾಡಿದ್ರೆ ಇವಾಗ್ಲಿಂದಲೇ ಡಿಸಿಪ್ಲಿನ್ ಕಲಿತಾಳೆ. ಅದ್ ಬಿಟ್ಬಿಟ್ಟು ಈ ತರ ರೂಮ್ ಅಲ್ಲಿ ಕೂತ್ಕೊಂಡು ಅಂಗೈ ಮೇಲೆಲ್ಲ ಫುಡ್ ಹಾಕೊಂಡು ತಿಂದ್ರೆ ಅಲ್ಲ ಅವಳ ಹೆಲ್ತ್ ಏನಾಗ್ಬಿಡ ಹೇಳಿ. ಮಕ್ಕಳು ಇವಾಗ್ಲಿಂದನೇ ಅಲ್ವಾ ಡಿಸಿಪ್ಲಿನ್ ಕಲಿಯೋದು. ಈ ದುರ್ಗಾ ಅಂತೂ ನಮ್ ಹಿತ ಹ್ಯಾಬಿಟ್ಸ್ ಹಾಳು ಮಾಡೋದ್ರ ಜೊತೆಗೆ ಅವಳ ಹೆಲ್ತ್ ಎಲ್ಲಿ ಹಾಳು ಮಾಡ್ತಾಳೆ ಅಂತ ನನಗೆ ಟೆನ್ಷನ್ ಆಗ್ತಾ ಇದೆ ಶರತ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.